ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಈ ಪ್ರದೇಶವು ದಟ್ಟವಾದ ಅರಣ್ಯದಿಂದ ಕೂಡಿತ್ತು ಹಾಗೂ ಹರಿಯುವ ನದಿ ಕೂಡ ಈ ಸ್ಥಳದಲ್ಲಿ ಇದ್ದವಂತೆ. ನದಿಯ ಹೆಸರು ಸ್ತಂಭು ನದಿ ಎಂದು ಕರೆಯುತ್ತಿದ್ದರು. ಈ ಪ್ರದೇಶದಲ್ಲಿ ಅಗಸ್ತ್ಯ ಮಹಾಮುನಿಗಳು ತಪಸ್ಸು ಮಾಡುತ್ತಿದ್ದರಂತೆ. ಅಗಸ್ತ್ಯ ಮುನಿಗಳು ತಪಸ್ಸು ಮಾಡುತ್ತಿರುವಾಗ ಸ್ತಂಭು ನದಿಯಲ್ಲಿ ಒಂದು ಕಂಬವು ಪಶ್ಚಿಮ ಮುಖದಿಂದ ಗೋಚರಿಸುವುದನ್ನು ಅಗಸ್ತ್ಯ ಮುನಿಗಳು ನೋಡಿದರು. ಆಗ ಅಗಸ್ತ್ಯ ಮುನಿಗಳು ಕಂಬದ ಹತ್ತಿರ ಹೋಗಿ ಕಂಬವನ್ನು ಪರಿಶೀಲನೆ ಮಾಡಿದರು. ಪರಿಶೀಲನೆ ಮಾಡುವಾಗ ಕಂಬದ ಮೇಲೆ ಶ್ರೀಚಕ್ರ, ಸುದರ್ಶನ ಚಕ್ರ, ಶಂಖ, ನಾಲಿಕೆ ಮತ್ತು ನಾಮಗಳು ಕಂಬದ ಮೇಲೆ ಕಂಡುಬಂದವು. ಆಗ ಲಕ್ಷ್ಮೀ ನರಸಿಂಹನ ಹೋಲಿಕೆ ಇದೆ ಎಂದು ತಿಳಿದು ಆ ಕಂಬವನ್ನು ಸ್ತಂಭು ನದಿಯಿಂದ ಆಚೆ ತಂದು ಕಾಡಿನ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲು ಪ್ರಾರಂಭಿಸಿದರು. ನಂತರ ಆ ಪ್ರದೇಶವನ್ನು ಆಳ್ವಿಕೆ ಮಾಡುತ್ತಿದ್ದ ಚೋಳರು ಕೇವಲ ಒಂದು ದಿನದ ರಾತ್ರಿಯಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದರು. ಲಕ್ಷ್ಮೀ ನರಸಿಂಹಸ್ವಾಮಿ ಕಂಬದ ರೂಪದಲ್ಲಿ ಗೋಚರಿಸುವುದರ ಕಾರಣ ಈ ದೇವಸ್ಥಾನಕ್ಕೆ ಕಂಬದ ನರಸಿಂಹ ಎಂದು ಕರೆಯಲಾಯಿತು. ಈ ದೇವಸ್ಥಾನವು ಹಲವು ಕುಟುಂಬದ ಮನೆದೇವರು ಆಗಿದೆ. ಈ ದೇವಸ್ಥಾನದ ವಿಶೇಷವೇನೆಂದರೆ ಈ ದೇವರನ್ನು ಪೂಜೆ ಮಾಡಿದರೆ ದೃಷ್ಟಿದೋಷ, ನಾವು ಮಾಡಿದ ಕರ್ಮದೋಷ ಪರಿಹಾರ ಆಗುತ್ತೆ ಎಂದು ಇಲ್ಲಿ ಜನ ನಂಬುತ್ತಾರೆ. ಈ ದೇವಾಲಯಕ್ಕೆ ಬಂದು 3 ವಾರ, 5 ವಾರ ಅಥವಾ 9 ವಾರ ದೇವರ ದರ್ಶನ ಪಡೆದು ಪೂಜೆ ಮಾಡಿಸಿಕೊಂಡು ಹೋದರೆ